ಇನ್ನು ದರ್ಶನ್ ಈ ರೀತಿ ಅನ್ಫಾಲೋ ಮಾಡಿದ್ದಕ್ಕೆ ಸುಮಲತಾ ಕೂಡ ಟಕ್ಕರ್ ಕೊಟ್ರ. ಮಾರ್ಮಿಕವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಶ್ ಸ್ಟೋರಿ ಹಾಕಿದ್ದಾರೆ. ಆಸ್ಕರ್ ಅವಾರ್ಡ್ ಹೆಸರಲ್ಲಿ ದರ್ಶನ್ಗೆ ಡಿಚ್ಚಿ ಕೊಟ್ಟಿದ್ದಾರೆ. ರೆಬಲ್ ಲೇಡಿ ಸುಮಲತಾ ಕೊಟ್ಟಿದ್ದಾರಾ ಮಾರ್ಮಿಕವಾಗಿ ಅಥವಾ ಪರೋಕ್ಷವಾಗಿ? ಬ್ಯಾಕ್ ಟು ಬ್ಯಾಕ್ ಸ್ಟೋರಿ ಹಾಕಿ ದರ್ಶನ್ರಿಗೆ ಸುಮಲತಾ ಟಕ್ಕರ್ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ವರ್ತಮಾನದ ಜೀವನವೇ ಮುಖ್ಯ ಅನ್ನೋ ಹಾಗೆ ಸುಮಲತಾ ಅವರು ಅವರ ಸ್ಟೋರೀಸ್ ಅಲ್ಲಿ ಏನು ಪೋಸ್ಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಪೈಕಿ ಅವರು ಹಾಕಿರುವಂಥ ಪೋಸ್ಟ್ಗಳು ಈಗ ಆಗಿರುವಂತಹ ಬೆಳವಣಿಗೆ. ಒಂದು ಕಡೆ ದರ್ಶನ್ ಸುಮಲತಾರನ್ನ ಅನ್ಫಾಲೋ ಮಾಡ್ತಾರೆ, ಮತ್ತೊಂದು ಕಡೆ ಸುಮಲತಾ ಅವರು ಒಂದಷ್ಟು ಸ್ಟೋರಿಗಳನ್ನು ಅಪ್ಲೋಡ್ ಮಾಡ್ತಾರೆ. ಇದೆರಡೂ ಕೂಡ ಎಲ್ಲೋ ಒಂದಕ್ಕೊಂದು ತಾಳೆ ಆಗೋ ಹಾಗೆ. ದರ್ಶನ್ರ ನಡೆಗೆ ಸುಮಲತಾ ಅವರು ಈ ರೀತಿಯಾಗಿ ಮಾರ್ಮಿಕವಾಗಿ ಟಕ್ಕರ್ ಕೊಟ್ರ ಅನ್ನೋ ಹಾಗಿದೆ ಈ ಬೆಳವಣಿಗೆ. ಆಸ್ಕರ್ ಪ್ರಶಸ್ತಿ ಹೆಸರಲ್ಲಿ ಅದು ಕೂಡ ಸುಮಲತಾ ಡಿಚ್ಚಿ ಕೊಟ್ಟಿದ್ದಾರೆ. ಅಂದರೆ ಅವರು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಸುಮಲತಾ ಅವರು ತಮ್ಮ ಸ್ಟೋರಿಯಲ್ಲಿ ಹಾಕೊಂಡಿರುವಂಥ ಪೋಸ್ಟ್. ಅದರ ಅರ್ಥ ಹೀಗಿದೆ: ಸತ್ಯ ತಿರುಚುವಂಥ, ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವಂಥವರು, ಆರೋಪಿಯನ್ನ ಬೇರೆಡೆಗೆ ಬದಲಾಯಿಸೋರು, ಆದರೂ ಕೆಲವರು ತಮ್ಮನ್ನು ತಾವು ಹೀರೋ ಅಂದುಕೊಳ್ಳುವಂತೆ ಮಾಡುವ ಅತ್ಯುತ್ತಮ ನಟನೆಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅವರ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಿ, ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಸ್ಟೋರಿ ಕೂಡ ಗಮನಿಸಬಹುದು. ಈಗ ಇದು ಒಂದಾಯ್ತು, ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಮತ್ತೂ ಒಂದು ಸ್ಟೋರಿ ಅಪ್ಲೋಡ್ ಮಾಡ್ತಾರೆ. ವರ್ತಮಾನವೇ ಮುಖ್ಯ ಅನ್ನೋ ಅರ್ಥದಲ್ಲಿ. ಸೊ ಅದರ ಅರ್ಥ ನೋಡಿ, ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ನೋವಿಲ್ಲದೆ ಎಚ್ಚರಗೊಳ್ಳೋದು, ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂತೆ ಸಂಭಾಷಣೆ ನಡೆಸೋದು ಮತ್ತು ಚಿಂತೆಯ ಕಡೆಗೆ ಓಡದೆ ವರ್ತಮಾನದಲ್ಲಿ ವಿಶ್ರಾಂತಿ ಪಡೆಯೋ ಮನಸ್ಸನ್ನು ಹೊಂದಿರೋದು. ಅಂದರೆ ಇನ್ನೊಂದ್ಸಲ ಅಲ್ಲಿ ಗಮನಿಸಿ, ವರ್ತಮಾನ ಅದು ಬಹಳ ಮುಖ್ಯ. ಯಾವುದೇ ಚಿಂತೆ ಕಡೆಗೆ ಓಡದೆ ವರ್ತಮಾನದಲ್ಲಿ, ಅಂದರೆ ಪ್ರೆಸೆಂಟ್, ಈಗೇನಿದೆ ಇದೆ ಮುಖ್ಯ ಅನ್ನೋ ಹಾಗೆ ಪೋಸ್ಟ್ ಹಾಕಿದ್ದಾರೆ. ನೋಡಿ, ಇದು ಅವರ ಮೊದಲನೇ ಸ್ಟೋರಿ ಅಪ್ಡೇಟ್ ಸುಮಲತಾ ಅವರು ಮಾಡಿದ್ದು. ಇಲ್ಲಿ ನೀವು ಕ್ಲಿಯರ್ ಆಗಿ ಗಮನಿಸಬಹುದು ಅದರ ಅರ್ಥ ಏನು ಅಂತ. ಸತ್ಯವನ್ನ ತಿರುಚುವ, ಯಾವುದೇ ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವವರು, ಆರೋಪಗಳನ್ನ ಬೇರೆ ಕಡೆಗೆ ತಿರುಗಿಸುವಂಥವರು, ಬದಲಾಯಿಸುವಂಥವರು, ಆದರೂ ಕೂಡ ಕೆಲವರು ತಮ್ಮನ್ನ ತಾವು ಹೀರೋ ಅಂದುಕೊಳ್ಳುವಂತೆ ಮಾಡುವಂತಹ ಅತ್ಯುತ್ತಮ ನಟನಿಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಕು. ಹೀರೋ ಅನ್ನೋ ವಿಚಾರ ಬರುತ್ತೆ, ಅತ್ಯುತ್ತಮ ನಟನೆ ಅನ್ನೋ ವಿಚಾರ ಬರುತ್ತೆ. ಆಸ್ಕರ್ ಪ್ರಶಸ್ತಿ, ಪಶ್ಚಾತ್ತಾಪ, ಸತ್ಯ ತಿರುಚೋದು, ಇಷ್ಟೆಲ್ಲ ವಿಚಾರಗಳು ಬಂದು ಹೋಗಿದೆ ಈ ಪೋಸ್ಟಲ್ಲಿ. ಸೊ ಎಲ್ಲಿ ಒನ್ ಆರ್ ದಿ ಅದರ್ ವೇ ಅದು ದರ್ಶನ್ರಿಗೆ ಹೇಳಿದ ಹಾಗೆ ಕನೆಕ್ಟ್ ಆಗೋ ರೀತಿಯೇ ಭಾಸ ಆಗುತ್ತೆ. ಸೊ ಹಲವರು ಇದನ್ನ ಹಾಗೆ ಭಾವಿಸ್ತಾ ಇದ್ದಾರೆ ಕೂಡ. ಹಾಗಿದ್ರೆ ದರ್ಶನ್ ತಮ್ಮನ್ನ ಅನ್ಫಾಲೋ ಮಾಡಿದ ಕಾರಣಕ್ಕಾಗಿನೇ ಸುಮಲತಾ ಅವರು ಈ ರೀತಿಯಾಗಿ ಪೋಸ್ಟ್ ಹಾಕೋದರ ಮೂಲಕ ಸುಮಲತಾ ದರ್ಶನ್ರ ನಡೆಗೆ ಕೌಂಟರ್ ಕೊಟ್ರ ಅನ್ನುವಂಥ ಪ್ರಶ್ನೆ, ಅದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೊಂದೇ ಅಲ್ಲ, ಮತ್ತೊಂದು ಪೋಸ್ಟ್, ಅದರ ಅರ್ಥ ನೀವು ಸ್ಕ್ರೀನ್ ಮೇಲೆ ಈಗ ಗಮನಿಸಬಹುದು. ವರ್ತಮಾನವೇ ಮುಖ್ಯ ಅಂತ ಮತ್ತೊಂದು ಸ್ಟೋರಿ ಅಪ್ಡೇಟ್ ಇದೆ. ನೋವಿಲ್ಲದೆ ಎಚ್ಚರಗೊಳ್ಳೋದು, ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಹಾಗೆ ನಿಮ್ಮ ಜೊತೆಯಲ್ಲಿ ಸಂಭಾಷಣೆ ನಡೆಸೋದು, ಮತ್ತೆ ಚಿಂತೆ ಕಡೆಗೆ ಓಡದೆ ವರ್ತಮಾನದಲ್ಲಿ ವಿಶ್ರಾಂತಿ ಪಡೆಯೋ ಮನಸ್ಸನ್ನ ಹೊಂದಿರೋದು, ಇದೆಲ್ಲವೂ ಸಾಮಾಜಿಕ ಮಾಧ್ಯಮಕ್ಕೆ ಚೆನ್ನಾಗಿ ಅರ್ಥವಾಗದ ನಿಧಿಗಳಾಗಿದೆ. ಅಂದರೆ ಸೋಷಿಯಲ್ ಮೀಡಿಯಾಗೆ ಇದ್ಯಾವುದು ಕೂಡ ಅರ್ಥ ಆಗೋದಿಲ್ಲ, ಆದರೆ ಅವು ಒಳಗಿಂದ ಶ್ರೀಮಂತವೆನಿಸುವ ಜೀವನದ ಅಡಿಪಾಯವನ್ನು ರೂಪಿಸುತ್ತೆ. ಕೇವಲ ಸೋಷಿಯಲ್ ಮೀಡಿಯಾಗಷ್ಟೇ ಅಲ್ಲ ಜೀವನ ಮೀಸಲಾಗಿರೋದಿಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲದದ್ದು, ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಬಹಳಷ್ಟು ವಿಚಾರಗಳಿರುತ್ತೆ. ಅದು ಜೀವನದ ಅಡಿಪಾಯ ಆಗಿರಬೇಕು. ಏನೇ ಆದರೂ ಕೂಡ ವರ್ತಮಾನ ಮುಖ್ಯ ಅನ್ನೋದನ್ನು ಸುಮಲತಾ ಅಂಬರೀಶ್ ಮತ್ತೊಂದು ಅವರ ಸ್ಟೋರಿಯಲ್ಲಿ ಬರ್ಕೊಂಡಿರೋದು. ಸೊ ಇದೆರಡೂ ಪೋಸ್ಟ್ಗಳು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.